ಹಾಯ್ ಸ್ನೇಹಿತರೆ, ನಮಸ್ಕಾರ. ಇವತ್ತಿನ ದಿನ ನಾವು ಗೃಹಲಕ್ಷ್ಮಿ ಸ್ಟೇಟಸ್ ನೋಡುವುದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ಭಾಳಷ್ಟು ಜನದು ಪ್ರಾಬ್ಲಮ್ ಏನಾಗಿದೆ ಅಂದರೆ ಗೃಹಲಕ್ಷ್ಮಿ ಬರ್ತಾ ಇದೆಯಾ ಅಥವಾ ಇಲ್ವಾ ಅಂತ ಪ್ರಾಬ್ಲಮ್ ಗೊಂದಲದಲ್ಲಿ ಈಡಾಗಿದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ಇವತ್ತು ನಾವು ಗೃಹಲಕ್ಷ್ಮಿ ಸ್ಟೇಟಸ್ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ನಾನು ಫಸ್ಟು ಒಂದು ಗೂಗಲ್ ಪೇಜನ್ನು ಓಪನ್ ಮಾಡೋಣ ಸ್ನೇಹಿತರೆ. ಇಲ್ಲಿ ಮಾಹಿತಿ ಕಣಜ ಕರ್ನಾಟಕ.go.in ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಈ ಥರ ಕ್ಲಿಕ್ ಮಾಡಿದ ತಕ್ಷಣ ಹಿಂಗೆ ನಮಗೆ ಮಾಹಿತಿ ಕಣಜ ಫಸ್ಟ್ ಒಂದು ಇದೆಯಲ್ಲ ಸ್ನೇಹಿತರೆ, ಇದನ್ನು ಚಾಯ್ಸ್ ಮಾಡಿ ಸ್ನೇಹಿತರೆ. ತದನಂತರ ಚಾಯ್ಸ್ ಮಾಡಿದಾಗ ಈ ಥರ ಒಂದು ಮಾಹಿತಿ ಕಣಜದ ವೆಬ್ಸೈಟನ್ನು ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಇಲಾಖೆ ತಗೋಬೇಕಾಗುತ್ತೆ ಸ್ನೇಹಿತರೆ. ಇದರಲ್ಲಿ ಇಂಗ್ಲೀಷ್ನಲ್ಲಿ ನಾವು ವುಮನ್ ಅಂತ ಟೈಪ್ ಮಾಡಿದರೆ ಸಾಕು ಸ್ನೇಹಿತರೆ. ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬರುತ್ತೆ ಸ್ನೇಹಿತರೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಸ್ನೇಹಿತರೆ. ತದನಂತರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಒಂದು ಇದು ಓಪನ್ ಆದಾಗ ಸ್ನೇಹಿತರೆ ಈ ಥರ ಬರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಸ್ನೇಹಿತರೆ. ಈ ಥರ ಕ್ಲಿಕ್ ಮಾಡಿದಾಗ ಇಲ್ಲಿದೆ ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಅಂದರೆ ಸ್ಟೇಟಸ್ ನಾವು ಯಾವ ರೀತಿ ತಿಳಿದುಕೊಳ್ಬೇಕಪ್ಪ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ಯಾವುದು ಒಂದು ಪೆಂಡಿಂಗ್ ಇದೆ ಅಥವಾ ಗೊಂದಲದಲ್ಲಿ ಇದೆ, ಗೃಹಲಕ್ಷ್ಮಿ ಯೋಜನೆ ಹಾಕಿರ್ತೀರಿ ಬಟ್ ಬಂದಿರಲ್ಲ ಅಮೌಂಟು ಅಂಥವರು ತಮ್ಮ ರೇಷನ್ ಕಾರ್ಡ್ ನಂಬರನ್ನು ಇಲ್ಲಿ ಹಾಕಬೇಕಾಗುತ್ತೆ ಸ್ನೇಹಿತರೆ. ಈಗ ಫಾರ್ ಎಕ್ಸಾಂಪಲ್ ಆಗಿ ನಾವೊಂದು ರೇಷನ್ ಕಾರ್ಡ್ ನಂಬರ್ ಹಾಕ್ತಾ ಇದ್ದೀನಿ. ನಿಮ್ಮ ರೇಷನ್ ಕಾರ್ಡ್ ನಂಬರ್ ನೀವು ಹಾಕ್ಬೋದು ಸ್ನೇಹಿತರೆ. ಈ ಥರ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರನ್ನು ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಸ್ನೇಹಿತರೆ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಭಾಳಷ್ಟು ಟೈಮ್ ಇದು ಸರ್ವರ್ ಬ್ಯುಸಿ ಇರುತ್ತೆ ಸ್ನೇಹಿತರೆ. ಸೊ ನೀವು ಸರ್ವರ್ ಬ್ಯುಸಿ ಇರಲಾರದ ಟೈಮ್ನಲ್ಲಿ ನೀವು ಇದನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ. ನಾನು ಮತ್ತೊಂದು ಸತಿ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಇದು ಸ್ವಲ್ಪ ಸರ್ವರ್ ಬ್ಯುಸಿ ಆಗಿದೆ. ಸೊ ಹಾಗಾಗಿ ಶೋ ಆಗ್ತಾ ಇಲ್ಲ. ನಾನು ಇದ್ರ ಹಿಂದೆ ಒಂದು ರೇಷನ್ ಕಾರ್ಡ್ ಬಗ್ಗೆ ನಾನು ರೇಷನ್ ನಂಬರ್ ಹಾಕಿದ್ದೆ, ಅದರ ಡೀಟೇಲ್ ಬಂದಿದೆ ಸ್ನೇಹಿತರೆ. ತೋರಿಸ್ತೀನಿ ನೋಡಿ ನಿಮಗೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಈ ಥರ ನೋಡಿ ಸ್ನೇಹಿತರೆ, ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಹಾಕಿದ್ದೇನೆ. ಸೊ ಇಲ್ಲಿ 30/7/2023 ಅಪ್ರೂವಲ್ ಆಗಿದೆ ಸ್ನೇಹಿತರೆ. ಡೇಟ್ ಅಪ್ಲೈ ಮಾಡಿದ್ದು ಸ್ನೇಹಿತರೆ, ಇಲ್ಲಿ ಅಪ್ರೂವಲ್ ಆಗಿದ್ದು 30ಕ್ಕೆ. ಸೊ ಇಲ್ಲಿ ಯಾವ ಆಗಸ್ಟಿಂದು ಅಕ್ಟೋಬರ್ ಸೆಪ್ಟೆಂಬರ್ಂದು ಈ ಥರ ಶೋ ಆಗುತ್ತೆ ಸ್ನೇಹಿತರೆ. ಇದು ಉಲ್ಟಾ ಇದೆ ಸ್ನೇಹಿತರೆ ಡೇಟು, ಸಾರಿ. ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಆಗಸ್ಟು ಅಕ್ಟೋಬರ್ ಸೆಪ್ಟೆಂಬರ್ ಅಂತಿದೆ. 3 ತಿಂಗಳದ್ದು ಬಂದಿದೆ. ಯಾವುದೇ ಒಂದು ಗೊಂದಲ ಇಲ್ಲ ಗೃಹಲಕ್ಷ್ಮಿ ಹಣ ಸ್ನೇಹಿತರೆ. ನೀವು ನಿಮ್ಮ ಗೊಂದಲದಲ್ಲಿ ಇದ್ದವರು ನೀವು ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಹಾಕಿ ಇಲ್ಲಿ ಸಬ್ಮಿಟ್ ಅನ್ರಿ ಸ್ನೇಹಿತರೆ. ನೀವು ಇಲ್ಲಿ ಅಂದಾಗ ಮಾತ್ರ ನಿಮಗೆ ಸರ್ವರ್ ಬ್ಯುಸಿ ಇರಲಾರ ಟೈಮ್ನಾಗ ಶೋ ಆಗುತ್ತೆ ಸ್ನೇಹಿತರೆ. ನೀವು ನಿಮ್ಮ ಒಂದು ಗೃಹಲಕ್ಷ್ಮಿ ಹಣವನ್ನು ನೋಡ್ಕೋಬೋದು ಸ್ನೇಹಿತರೆ. ಈ ಮಾಹಿತಿ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಒಂದು ಸಣ್ಣ ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.